ಭೀಮಾ ಕೋರೆಗಾಂವ್ ಯುದ್ಧವನ್ನ ಗೆದ್ದು ನಮ್ಮ ಆತ್ಮಾಭಿಮಾನದ ಸಂಭ್ರಮವನ್ನ ಮಾಡಬೇಕು ಅಂತ ಹೇಳಿ 2018ರಲ್ಲಿ ಎಲ್ಲರ ಪರಿಷತ್ ಅನ್ನುವ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಕುಮಾರ್ ಖಾಲಿದ್, ಜಿಗ್ನೇಶ್ ಮೇವಾನಿ, ವರವರ ರಾವ್, ಆನಂದ್ ತೇತುಂಬ್ರೆ, ಶೋಮಾ ಸೇನ್, ಗೌತಮ್ ನವಲಾಖ್, ಸ್ಟಾನ್ ಸ್ವಾಮಿ ಇದರ ತುಂಬಾ ಜನ ಸೇರಿರ್ತಾರೆ. ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋರು ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಪಿ ಸಾವಂತ್ ಅವರು, ಪಿ.ಜಿ. ಕೋಲ್ಸೆ ಪಾಟೀಲ್ ಅವರು ಆ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿರ್ತಾರೆ. ಅಲ್ಲಿ ಈ ಜಾತಿ ಪದ್ಧತಿಯಿಂದ ಹೇಗೆ ಹೊರಗಡೆ ಬಂದ್ರು, ನಾವು ಈಗ ಭೀಮಾ ಕೋರೆಗಾಂವ್ ತರಹದಲ್ಲಿ ನಾವು ಹೇಗೆ ಒಂದು ಆತ್ಮಾಭಿಮಾನದ ಹೋರಾಟವನ್ನ ಕಟ್ಟಬೇಕು, ಚಳುವಳಿಯನ್ನ ಕಟ್ಟಬೇಕು ಅಂತ ಹೇಳಿ ಇವರೆಲ್ಲರೂ ಭಾಷಣ ಮಾಡ್ತಾರೆ. ಭಾಷಣ ಮಾಡಾದ ನಂತರ ಅಲ್ಲಿ ಅಂದ್ರೆ ಭೀಮಾ ಕೋರೆಗಾಂವ್ನ ಪಕ್ಕದಲ್ಲಿ ಇರುವಂತಹ ಒಂದು ಮಧುಮದ್ರುಕ್ ಅನ್ನುವಂತಹ ಸ್ಥಳದ ಸಂಬಂಧಪಟ್ಟ ಹಾಗೆ ಒಂದು ಪುಟ್ಟ ಇಶ್ಯೂ ನಡೆಯುತ್ತೆ. ಆ ಇಶ್ಯೂವನ್ನೇ ದೊಡ್ಡದು ಮಾಡಿ ಮುಂಚೆಯಿಂದನೂ ನಡೀತಾ ಇರುತ್ತೆ. ಅಲ್ಲಿ ಒಬ್ಬ ರಾಜನನ್ನ, ಛತ್ರಪತಿ ಶಿವಾಜಿಯ ತಮ್ಮನಾದಂತಹ ಛತ್ರಪತಿ ಸಂಭಾಜಿಯನ್ನ ಯಾರು ಅಂತ್ಯ ಸಂಸ್ಕಾರವನ್ನ ಮಾಡಿದ್ದು ಅನ್ನುವಂಥ ವಿಚಾರದಲ್ಲಿ ಒಂದು ಸಣ್ಣ ಗಲಾಟೆ ಯಾವಾಗ್ಲೂ ಮಹಾರ್ ಕಮ್ಯುನಿಟಿ ಅವರು ಮಾಡಿದ್ರು, ಮಹಾರ್ ಕಮ್ಯುನಿಟಿಯ ಗೋವಿಂದನ್ ಅವರು ಮಾಡಿದ್ರು ಅನ್ನೋದು ಒಬ್ರು ವಾದ ಆದ್ರೆ, ಇಲ್ಲ ನಮ್ಮ ಸಮುದಾಯದವರೇ ಮಾಡಿದ್ರು ಅನ್ನುವಂತಹ ವಾದ ಕೂಡ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಘಟನೆಯಲ್ಲಿ ಆ ವೇದಿಕೆ ಮೇಲೆ ಚರ್ಚೆಗೆ ಬರುತ್ತೆ. ಅದಾದ ನಂತರ ಅದು ಉದ್ವಿಗ್ನ ರೂಪವನ್ನ ಪಡ್ಕೊಳ್ಳುತ್ತೆ. RSS ಮತ್ತು ಬಿಜೆಪಿ ಅವರು ಅದಕ್ಕೆ ಕೋಮು ಬಣ್ಣವನ್ನ ಬಿತ್ತಿ ಯಾರು ಕೂಡ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಹೋಗಬಾರದು ಅಂತ ಹೇಳಿ ಒಂದು ಠರಾವನ್ನ ಹೊರಡಿಸ್ಬಿಡ್ತಾರೆ. ಅದಾದ ಒಂದ್ 2 ದಿನಕ್ಕೆ ಮತ್ತು ಅವತ್ತು ನಡೆದಂತಹ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ನಮ್ಮ ಹಿರಿಯರು, ನಮ್ಮ ಆಕ್ಟಿವಿಸ್ಟ್ಗಳು ಜೈಲಿನಲ್ಲಿದ್ದಾರೆ. ಆಶ್ಚರ್ಯ ಪಡಬೇಕಾಗಿಲ್ಲ. ಇವಾಗ ಚೇತನ್ ಮಾತಾಡಿದ್ದಕ್ಕೆ UAPA ಕೇಸ್ ಹಾಕ್ಬೋದು, ನಾವು ಮಾತಾಡಿದ್ದಕ್ಕೆ UAPA ಕೇಸ್ ಹಾಕ್ಬೋದು, ಭಾಸ್ಕರ್ ಪ್ರಸಾದ್ ಅವರು ಮಾತಾಡಿದ್ದಕ್ಕೆ UAPA ಕೇಸ್ ಹಾಕ್ಬೋದು. ಬಂಧುಗಳೇ, ಇವತ್ತು ನಾವು ನಮ್ಮ ಹಕ್ಕುಗಳ ಪರವಾಗಿ ಮಾತನಾಡೋದೇ ತಪ್ಪು ಅಂತ ಬಿಂಬಿಸಲಾಗ್ತಾ ಇದೆ. ಈಗ ನಾವು ಧ್ವನಿ ಎತ್ತದೆ ಹೋದ್ರೆ ನಾವು ಕೂಡ ಜೈಲಲ್ಲಿ ಕೊಳಿಬೇಕಾಗತ್ತೆ. ನಾವು ಜೈಲಲ್ಲಿ ಕೊಳಿದ್ರೂ ಪರವಾಗಿಲ್ಲ, ನಮ್ಮ ಮುಂದಿನ ಸಮುದಾಯದಲ್ಲಿ ಕೂತ್ಕೊಂಡಿದಾರಲ್ಲ ಇವರಿಗೆ ಒಂದು ಭದ್ರವಾದಂತಹ ಸಂವಿಧಾನ ಪರವಾದಂತಹ ಸಮಾಜವನ್ನ ಹುಟ್ಟುಹಾಕೋದಕ್ಕೆ ನಾವು ನಿಂತ್ಕೊಳ್ಳೇಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಇಲ್ಲೆಲ್ಲರೂ ಕೂತಿದ್ದೀವಿ. ಅಮಿತ್ ಶಾ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ರ ಹೆಸರನ್ನ ಹೇಳ್ಬಿಟ್ರೆ ನಿಮ್ಗೆ ಸ್ವರ್ಗ ಸಿಕ್ಬಿಡತ್ತ ಅಂತ ಹೇಳಿ. ಬಾಬಾ ಸಾಹೇಬ್ರ ಹೆಸರನ್ನ ಹೇಳಿದ್ರೆ ಸ್ವರ್ಗ ಪ್ರಾಪ್ತಿ ಆಗೋದಲ್ಲ, ಬಾಬಾ ಸಾಹೇಬ್ರ ಸಂವಿಧಾನ ಜಾರಿಯಾದ್ರೆ ಈ ದೇಶ ಸ್ವರ್ಗ ಆಗತ್ತೆ ಅನ್ನೋದನ್ನ ಅಮಿತ್ ಶಾಗೆ ನಾವು ನೆನಪಿಸಬೇಕಾಗಿದೆ. ಯಾಕವ್ರು ಹೊಟ್ಟೆ ಉರಿಯುತ್ತೆ, ಯಾಕವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿದ್ರೆ ಉರಿದು ಬೀಳ್ತಾರೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮನ್ನ ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಕೂಡ ಒಂದೇ ಅನ್ನುವಂಥ ಸಿದ್ಧಾಂತವನ್ನ ಹೇಳಿ ಹೋಗಿದ್ದಾರೆ, ಕಾನ್ಸ್ಟಿಟ್ಯೂಷನ್ ನ ಬರೆದು ಹೋಗಿದ್ದಾರೆ. ಅದಕ್ಕೆ ಇದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇರೋದು ಭೀಮಾ ಕೋರೆಗಾಂವ್ ನಡೆಯೋಕು ಮುಂಚೆ ಇತ್ತಲ್ಲ ಪರಿಸ್ಥಿತಿ, ನಾವು ಹಿಂದೆ ಒಂದು ಪೊರ್ಕೆ ಕಟ್ಕೊಂಡು ಕೈಲೊಂದು ಮಡಕೆ ಹಿಡ್ಕೊಂಡು ಹೋಗುವಂತ ಪರಿಸ್ಥಿತಿ, ಇಂಥ ಪರಿಸ್ಥಿತಿಯನ್ನ ಅವ್ರು ಇಷ್ಟಪಡೋರು. ಹಾಗಾಗಿ ಅವರುಗಳು ನಾವಿನ್ನು ಅದೇ ಪರಿಸ್ಥಿತಿಯಲ್ಲಿ ಇರಬೇಕು ಅಂತ ಇಷ್ಟಪಡ್ತಾರೆ. ನಾವಿವತ್ತು ಎಲ್ಲ ಹೆಣ್ಣು ಮಕ್ಕಳು, ಭಾರತ ದೇಶದಲ್ಲಿರುವಂತಹ ಎಲ್ಲ ಹೆಣ್ಮಕ್ಳು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಮಗೆ ಇವತ್ತು ಘನತೆಯ ಬದುಕನ್ನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ದೂರದ ಮೈಸೂರಿಂದ ನಾನು ಇಲ್ಲಿ ಬೀದರ್ನಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀನಿ ಅಂತ ಆದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅನ್ನೋದನ್ನು ಮರಿಬಾರದು. ಇವತ್ತು ಇಷ್ಟು ಆತ್ಮಾಭಿಮಾನವನ್ನ ತೋರಿಸಬೇಕಾಗಿದ್ದಂತಹ ಹೆಣ್ಣುಮಕ್ಕಳು, ಅಮಿತ್ ಶಾ ಹೇಳಿದಂತ ಹೇಳಿಕೆ ಸರಿ ಅಂತ ಹೇಳಿ ಅವ್ರ ಪರವಾಗಿ ನಿಂತಿರೋ ಹೆಣ್ಣುಮಕ್ಕಳು ಒಂದು ಸತಿ ಆಲೋಚನೆ ಮಾಡ್ಕೊಳ್ಬೇಕು. ನಮಗೋಸ್ಕರ, ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಹಿಂದೂ ಕೋರ್ಟ್ ಬಿಲ್ ನಲ್ಲಿ ಬದಲಾವಣೆಯನ್ನ ತರೋದಕ್ಕೆ ತನ್ನ ಸ್ಥಾನಕ್ಕೆ, ಇವತ್ತು ನಾವು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರೆ ನಾವು ಸ್ಥಾನ ಬಿಟ್ಕೊಡಕ್ ರೆಡಿ ಇರಲ್ಲ ಅಂತಂದ್ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದ ಹೆಣ್ಣು ಮಕ್ಕಳಿಗಾಗಿ ತನ್ನ ಪದವಿಯನ್ನ ತ್ಯಾಗ ಮಾಡೋದಕ್ಕೆ ತಯಾರಾಗಿದ್ರು. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿ ನಿಂತಿರುವವರ ವಿರುದ್ಧವಾಗಿ ಅವರಿಗೊಂದು ಸವಾಲನ್ನ ಎಸೆಯೋ ಹಾಗೆ ನಾವು ಶೈಕ್ಷಣಿಕವಾಗಿ ನಾವು ಹೆಣ್ಣುಮಕ್ಕಳು ಮುಂದೆ ಬರಬೇಕು. ನಾವೇನ್ ಮಾಡ್ತಿದ್ದೀವಿ, ನಾವು ನೀಟಾಗಿ ಅವ್ರು ಹಾಕ್ತಾ ಇರುವಂತಹ ಟ್ರ್ಯಾಪ್ಗೆ ಒಳಗಾಗ್ತಾ ಇದೀವಿ.